ಎಐಸಿಸಿ ಅಧ್ಯಕ್ಷರೇ ಅದು ರಾಜ್ಯದ ಸಮಸ್ಯೆ ಅವರು ಗೊಂದಲ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ನೋಡಿ, ಈಗ ಒಂದೇ ನಿಮಿಷ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೆಂಗಳೂರಲ್ಲಿ ಕಳೆದ ಬಾರಿ ಏನು ಹೇಳಿದರು, ಈ ಸಮಸ್ಯೆಯನ್ನು ಹೈಕಮಾಂಡ್ ಬಗೆಹರಿಸ್ತದೆ ಅಂತ. ಅವರೇ ಅಧ್ಯಕ್ಷರಾಗಿ ಹೈಕಮಾಂಡ್ ಅಂದರೆ ಗಾಂಧಿ ಫ್ಯಾಮಿಲಿ ಬಗೆಹರಿಸ್ತದೆ ಅಂತ ಹೇಳಿದರು. ನಿನ್ನೆ ಗುಲ್ಬರ್ಗದಲ್ಲಿ ಅವರು ಹೇಳಿದ್ದಾರೆ, ಇದು ಅವರೇ ಸೃಷ್ಟಿ ಮಾಡಿದ್ದು, ಹೈಕಮಾಂಡ್ ಸೃಷ್ಟಿ ಮಾಡಿಲ್ಲ, ಅವರೇ ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅಂದರೆ ಈಗ ಹೈಕಮಾಂಡಾಗಿ ಉಳಿದಿಲ್ಲ, ಬರೀ ಹೈ ಇದೆ, ಕಮಾಂಡ್ ಇಲ್ಲ ಅಲ್ಲಿ ಅಂತ. ಹೈಕಮಾಂಡ್ದಲ್ಲೇ ಗೊಂದಲ ಇದೆ, ಹೈಕಮಾಂಡ್ದಲ್ಲಿ ಎರಡು ಭಾಗ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ 6 ತಿಂಗಳಿಂದ ಇಲ್ಲಿ ಆಗುತ್ತಿರುವಂಥ ಗೊಂದಲಕ್ಕೆ ಹೈಕಮಾಂಡ್ ಪಾತ್ರವು ಕೂಡ ಭಾಳ ದೊಡ್ಡದಿದೆ. ಹೈಕಮಾಂಡ್ ವೀಕ್ ಅಷ್ಟೇ ಅಲ್ಲ, 2 ಭಾಗ ಆಗಿದೆ. ಯಾವಾಗಲೂ ನೋಡ್ರಿ, ಹೈಕಮಾಂಡು ಯಾವಾಗ ಅಲ್ಲಿ ಅಧಿಕಾರದಾಗಿದ್ದಾಗ ಅಷ್ಟೇ ಸ್ಟ್ರಾಂಗ್ ಇರ್ತದೆ. ಈಗ ಕರ್ನಾಟಕ ಕಾಂಗ್ರೆಸ್ನ ನಾಯಕರು ಭಾಳ ಪರಿಣಿತ ನಾಯಕರಿದ್ದಾರೆ. ಎಲ್ಲ ಇಲ್ಲಿಂದನೇ ATM ಆಗಿ ಇಲ್ಲಿಂದನೇ ಹೋಗುವಾಗ ಅವ್ರ ಮಾತು ಇವರೇ ಕೇಳ್ತಾರೆ. ಖಂಡಿತವಾಗೂ ಸಂಪೂರ್ಣವಾಗಿ ನಿಂತೋಗಿದೆ, ಕುಂಠಿತ ಅಲ್ಲ, ಸಂಪೂರ್ಣವಾಗಿ ಕುಸ್ತೋಗಿದೆ. ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಏನಾರು ಸಮಸ್ಯೆ ಆದವ್ರು ಮೀಟಿಂಗ್ ಮಾಡೋದು ಒಂದೇ ಕೆಲಸ. ಮೀಟಿಂಗ್ ಆದಮೇಲೆ ಮುಂದೆ ಏನೂ ಕಾರ್ಯಗತ ಆಗೋದಿಲ್ಲ. ಈಗ ಮೆಕ್ಕೆಜೋಳ ಖರೀದಿ ಮಾಡಬೇಕು 10 ಲಕ್ಷ ಟನ್ ಅಂತ ಮೀಟಿಂಗ್ ಮಾಡಿದರು. ಇವತ್ತುವರೆಗೂ 50,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಖರೀದಿ ಮಾಡೋಕ್ಕಾಗಿಲ್ಲ. ಎಲ್ಲೂ ಖರೀದಿ ಮಾಡ್ತಾಯಿಲ್ಲ. ಆರ್ಥಿಕವಾಗಿ ದಿವಾಳಿಯಾಗಿದ್ದಾರೆ. ಬೆಳೆ ಪರಿಹಾರ ಕೇಂದ್ರ ಸರ್ಕಾರ ಏನು ದುಡ್ಡು ಕೊಟ್ಟಿದೆ ಅಷ್ಟು ಕೊಟ್ಟುಬಿಟ್ರೆ ಬೇರೆ ಏನೂ ಮಾಡಿಲ್ಲ. ಹೀಗಾಗಿ ದುಷ್ಪರಿಣಾಮ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. 24 ತಾಸು ಬರೀ ನಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ಒಬ್ಬರು, ಕುರ್ಚಿ ಕಸ್ಕೊಳ್ಳೋಕೆ ಒಬ್ಬರು, ಇದರಲ್ಲೇ ಇದೆ. ಎಐಸಿಸಿ ಅಧ್ಯಕ್ಷರೇ ಅದು ರಾಜ್ಯದ ಸಮಸ್ಯೆ ಅವರು ಗೊಂದಲ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ನೋಡಿ, ಈಗ ಒಂದೇ ನಿಮಿಷ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೆಂಗಳೂರಲ್ಲಿ ಕಳೆದ ಬಾರಿ ಏನು ಹೇಳಿದರು, ಈ ಸಮಸ್ಯೆಯನ್ನು ಹೈಕಮಾಂಡ್ ಬಗೆಹರಿಸ್ತದೆ ಅಂತ. ಅವರೇ ಅಧ್ಯಕ್ಷರಾಗಿ ಹೈಕಮಾಂಡ್ ಅಂದರೆ ಗಾಂಧಿ ಫ್ಯಾಮಿಲಿ ಬಗೆಹರಿಸ್ತದೆ ಅಂತ ಹೇಳಿದರು. ನಿನ್ನೆ ಗುಲ್ಬರ್ಗದಲ್ಲಿ ಅವರು ಹೇಳಿದ್ದಾರೆ, ಇದು ಅವರೇ ಸೃಷ್ಟಿ ಮಾಡಿದ್ದು, ಹೈಕಮಾಂಡ್ ಸೃಷ್ಟಿ ಮಾಡಿಲ್ಲ, ಅವರೇ ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅಂದರೆ ಈಗ ಹೈಕಮಾಂಡಾಗಿ ಉಳಿದಿಲ್ಲ, ಬರೀ ಹೈ ಇದೆ, ಕಮಾಂಡ್ ಇಲ್ಲ ಅಲ್ಲಿ ಅಂತ. ಹೈಕಮಾಂಡ್ದಲ್ಲೇ ಗೊಂದಲ ಇದೆ, ಹೈಕಮಾಂಡ್ದಲ್ಲಿ ಎರಡು ಭಾಗ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ 6 ತಿಂಗಳಿಂದ ಇಲ್ಲಿ ಆಗುತ್ತಿರುವಂಥ ಗೊಂದಲಕ್ಕೆ ಹೈಕಮಾಂಡ್ ಪಾತ್ರವು ಕೂಡ ಭಾಳ ದೊಡ್ಡದಿದೆ. ಹೈಕಮಾಂಡ್ ವೀಕ್ ಅಷ್ಟೇ ಅಲ್ಲ, 2 ಭಾಗ ಆಗಿದೆ. ಯಾವಾಗಲೂ ನೋಡ್ರಿ, ಹೈಕಮಾಂಡು ಯಾವಾಗ ಅಲ್ಲಿ ಅಧಿಕಾರದಾಗಿದ್ದಾಗ ಅಷ್ಟೇ ಸ್ಟ್ರಾಂಗ್ ಇರ್ತದೆ. ಈಗ ಕರ್ನಾಟಕ ಕಾಂಗ್ರೆಸ್ನ ನಾಯಕರು ಭಾಳ ಪರಿಣಿತ ನಾಯಕರಿದ್ದಾರೆ. ಎಲ್ಲ ಇಲ್ಲಿಂದನೇ ATM ಆಗಿ ಇಲ್ಲಿಂದನೇ ಹೋಗುವಾಗ ಅವ್ರ ಮಾತು ಇವರೇ ಕೇಳ್ತಾರೆ. ಖಂಡಿತವಾಗೂ ಸಂಪೂರ್ಣವಾಗಿ ನಿಂತೋಗಿದೆ, ಕುಂಠಿತ ಅಲ್ಲ, ಸಂಪೂರ್ಣವಾಗಿ ಕುಸ್ತೋಗಿದೆ. ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಏನಾರು ಸಮಸ್ಯೆ ಆದವ್ರು ಮೀಟಿಂಗ್ ಮಾಡೋದು ಒಂದೇ ಕೆಲಸ. ಮೀಟಿಂಗ್ ಆದಮೇಲೆ ಮುಂದೆ ಏನೂ ಕಾರ್ಯಗತ ಆಗೋದಿಲ್ಲ. ಈಗ ಮೆಕ್ಕೆಜೋಳ ಖರೀದಿ ಮಾಡಬೇಕು 10 ಲಕ್ಷ ಟನ್ ಅಂತ ಮೀಟಿಂಗ್ ಮಾಡಿದರು. ಇವತ್ತುವರೆಗೂ 50,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಖರೀದಿ ಮಾಡೋಕ್ಕಾಗಿಲ್ಲ. ಎಲ್ಲೂ ಖರೀದಿ ಮಾಡ್ತಾಯಿಲ್ಲ. ಆರ್ಥಿಕವಾಗಿ ದಿವಾಳಿಯಾಗಿದ್ದಾರೆ. ಬೆಳೆ ಪರಿಹಾರ ಕೇಂದ್ರ ಸರ್ಕಾರ ಏನು ದುಡ್ಡು ಕೊಟ್ಟಿದೆ ಅಷ್ಟು ಕೊಟ್ಟುಬಿಟ್ರೆ ಬೇರೆ ಏನೂ ಮಾಡಿಲ್ಲ. ಹೀಗಾಗಿ ದುಷ್ಪರಿಣಾಮ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. 24 ತಾಸು ಬರೀ ನಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ಒಬ್ಬರು, ಕುರ್ಚಿ ಕಸ್ಕೊಳ್ಳೋಕೆ ಒಬ್ಬರು, ಇದರಲ್ಲೇ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.